ನಡೀತಾ ಇದೆ. ಸೊ ಅದನ್ನ ನಾನು ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಇಡೀ ದೇಶದಲ್ಲೇ ಎಲ್ಲೂ ಇರಬಾರ್ದು, ಆ ರೀತಿಯಲ್ಲಿ ನಮ್ಮ ಸ್ಟೇಟಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಐ ಹ್ಯಾಡ್ ಡಿಸ್ಕಷನ್ಸ್ ಅಂಡ್ ಅದನ್ನ ಮಾಡೋದಕ್ಕೂ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ಥರದಲ್ಲಿ ಈ ವಿಮ್ಸ್ ಹಾಸ್ಪಿಟಲ್ ಬಗ್ಗೆ ನಾನು ಇವಾಗ ಜಸ್ಟ್ ಔಟ್ಲುಕ್ಕಲ್ಲಿ ನೋಡಿದಾಗ ನಾನು ಏನಾದ್ರು ಹೇಳಿದ್ರೆ ಸಂಸ್ಕೃತದಲ್ಲಿ ಹೇಳ್ತಾರೆ ವೈದ್ಯರು ನಾರಾಯಣ ಹರಿ ಅಂತ. ಸೊ ದೇವರು ಹೋಲಿಸ್ತೀವಿ ನಾವು ಡಾಕ್ಟರ್ಸ್ಗಳನ್ನ. ಅದೇನಂತಂದ್ರೆ ನಮ್ಗೆಲ್ಲ ಟ್ರೀಟ್ ಮಾಡ್ತಾರೆ ಮನುಷ್ಯರಿಗೆ ಅಂತ. ನನಗನ್ಸುತ್ತೆ ವೆಟನರಿ ಡಾಕ್ಟರ್ಸು ಅದಕ್ಕಿಂತ ಒಂದು ಪಟ್ಟು ಮೇಲೆ ಅಂತ ಅಂದ್ಬಿಟ್ಟು. ಡಾಕ್ಟರ್ಸ್ ಆದ್ರೂ ಪೇಷಂಟ್ ಬಂದಾಗ ಫಸ್ಟ್ ಮಾತು ಕೇಳಿದೆ ಏನು ಸಮಸ್ಯೆ ಅಂತಾನೆ. ಒಬ್ಬ ವೆಟನರಿ ಡಾಕ್ಟರ್ಗೆ ಅದು ಕೇಳೋಕ್ಕಾಗೋದಿಲ್ಲ ಸರ್, ಅವ್ರು ತಿಳ್ಕೋಬೇಕು ಅದಕ್ಕೆ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು. ಸೊ ಡಾಕ್ಟರ್ಸ್ ಅಲ್ಲಿ ತುಂಬಾ ಉನ್ನತವಾದ ಸ್ಥಾನದಲ್ಲಿದ್ದಾರೆ ಅಂತ ವೆಟನರಿ ಡಾಕ್ಟರ್ಸ್ ಅಂತ ನನ್ನ ಒಂದು ಫೀಲಿಂಗ್. ಯಾಕಂತಂದ್ರೆ ಒಂದು ಮೂಕ ಪ್ರಾಣಿ ಅದಕ್ಕೇನು ಹೇಳಕ್ ಬರಲ್ಲ, ಅದಕ್ಕೇನು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಅಂಡ್ ನಾನು ನೋಡಿದ್ದೀನಿ ಇವತ್ತಿನ ಜನರೇಷನ್ ಅಲ್ಲಿ ಪೆಟ್ಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಜನ ಅಂತ. ಆಮೇಲೆ ಅವ್ರದ್ದು ಪ್ಲಾನ್ ಬರೀ ಇದಲ್ಲ, ಸರ್ಜಾಪುರಲ್ಲಿ 1 ಎಕರ್ ಲ್ಯಾಂಡಲ್ಲಿ ಅಲ್ಲಿ ಎಲ್ಲ ರೀತಿಯಲ್ಲಿ ಮೋಸ್ಟ್ಲಿ ವೆಟನರಿ ಅಥವಾ ಪೆಟ್ ಹಾಸ್ಪಿಟಲ್ಸ್ ಮೋಸ್ಟ್ಲಿ 1 ಎಕರ್ಲಿ ಆಗಿಲ್ಲ ಅನ್ಸುತ್ತೆ. ಫಸ್ಟ್ ಟೈಮ್ ಸರ್ಜಾಪುರಲ್ಲಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಜಾಗ ತೊಗೊಂಡಿದ್ದಾರೆ, ಆಲ್ರೆಡಿ ಕನ್ಸ್ಟ್ರಕ್ಷನ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಅದು ಯಾವ ಮಲ್ಟಿ ಸ್ಪೆಷಲಿಸ್ಟ್ಗಿಂತ ಇನ್ನೊಂದು ಅಂತ ಹೇಳಿದ್ರೆ ತಪ್ಪಾಗ್ತು. ಹಾಗಾಗಿ ಒಳ್ಳೇದಾಗಲಿ. ನನ್ನ ಸೋದರ ಮತ್ತು ಟೀಮ್ ಏನಿದು ವಿಮ್ಸ್ ಮಾಡಿದ್ದಾರೆ, ಹಾಗೂ ನನ್ನ ಒಂದೇ ಮಾತಿಗೆ ನನ್ನ ಸೋದರದಂಥ ತರುಣ್ ಮತ್ತು ನನ್ನ ಸಿಸ್ಟರ್ ಆದಂಥ ಸೋನಾಲ್ ಅವರು ಇದ್ರು, ನನ್ನ ಸೋದರ ಅಂತ ಸುರೇಶ್ ಗೌಡ್ ಅವರು ಹಾಗೂ ಮತ್ತು ಡಾಕ್ಟರ್ ಸ್ಟೀಮ್ ವಿಮ್ಸ್ ಅಂತ ಪೆಟ್ಸ್ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ನಿಜಕ್ಕೂ ಈ ಹಾಸ್ಪಿಟಲು ಕರ್ನಾಟಕದಲ್ಲೆಲ್ಲ ಸೌತ್ ಇಂಡಿಯಾದಲ್ಲೆಲ್ಲ ಮೋಸ್ಟ್ಲಿ ಈ ಥರ ಒಂದು ದೊಡ್ಡ ಹಾಸ್ಪಿಟಲು ಪ್ರಾಣಿಗಳಿಗಾಗಿ ಅಂದರೆ ನಾಯಿಗಳಿಗೆ ವಿಶೇಷವಾಗಿ ಮತ್ತು ಅದೊಂದು ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ. ಹೇಗೆ ಮನುಷ್ಯರಿಗೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂತ ಹೇಗಿರುತ್ತೆ ಅದರಿಗಿಂತ ಒಂದು ಹೆಚ್ಚಿನ ಒಂದು ಹಾಸ್ಪಿಟಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅವ್ರದ್ದು ಬೇರೆ ಬೇರೆ ಪ್ಲ್ಯಾನ್ಗಳಿದೆ. ಸರ್ಜಾಪುರಲ್ಲಿ ಇನ್ನೂ 1 ಎಕರ್ ಲ್ಯಾಂಡಲ್ಲಿ ಮಾಡಬೇಕಂತ ಪ್ಲ್ಯಾನ್ ಇದೆ. ಒಳ್ಳೆಯದಾಗಲಿ. ಯಾಕಂದರೆ ಇವತ್ತು ನಮಗೆಲ್ಲ ಗೊತ್ತಿದೆ ಮಕ್ಕಳಿಗೆ ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತೀವಿ ಅದರಿಗಿಂತ ಒಂದು ಹೆಚ್ಚು ನಾಯಿಗಳಿಗೆ ಪ್ರೀತಿ ಮಾಡ್ತೀವಿ. ಯಾಕಂದರೆ ಆ ಒಂದು ಪ್ರಾಣಿ ಕಿಚನಿಂದ ಹಿಡಿದು ಬೆಡ್ರೂಮಿಂದ ಹಿಡಿದು ಎಲ್ಲ ಕಡೆ ಹೋಗೋಕ್ಕೆ ಒಂದು ಅವಕಾಶ ಕೊಡ್ತೀವಿ. ಹಾಗಾಗಿ ಎಲ್ಲರೂ ಪೆಟ್ಸ್ ಲವರ್ ಇದ್ದೀವಿ. ಒಳ್ಳೆಯದಾಗಲಿ. ಸುರೇಶ್ ಗೌಡರು ಮತ್ತು ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ. ಇದೇ ಥರ ಪ್ರಾಣಿಗಳಿಗೆ ಒಂದು, ಯಾಕಂದರೆ ಇದೊಂದು ಸೇವೆ, ಇದು ಅವ್ರು ಮಾಡ್ತಕ್ಕಂಥ ಒಂದು ಸೇವೆ. ದೇವರು ಇನ್ನೂ ಅವರಿಗೆ ಬೇರೆ ಶಕ್ತಿ ಕೊಡಲಿ, ಒಳ್ಳೇದು ಮಾಡಲಿ ಅಂಥೇಳಿ ವಿಶೇಷವಾಗಿ ನನ್ನ ಸೋದರ ತರುಣ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ರೂಪಾ ಮೇಡಮ್ ಅವರು ಬಂದಿದ್ದಾರೆ. ಎಲ್ಲರೂ ಸುರೇಶ್ ಗೌಡರು ಮತ್ತು ಅವರು ಡಾಕ್ಟರ್ಸ್ ಫ್ಯಾಮಿಲಿಗೆ ವಿಶ್ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ.